ಸರ್ ನಮಸ್ತೆ, ನಮ್ಮ ಹೆಸರು ಪದ್ಮಾ ಅಂತ. ನಾವು BBMP ಆಶಾಗಳು. ನಾವು ಈಗಾಗಲೇ ಇದು 4ನೇ ದಿನಕ್ಕೆ ನಾವು ಮುಂದೂಡ್ತಾ ಇದ್ದೀವಿ. ಇಷ್ಟು ದಿನ ಆದರೂ ನಮ್ಮ ಮುಖ್ಯಮಂತ್ರಿಗಳೇ ಆಗಲಿ ಯಾವುದೇ ಸರ್ಕಾರ ಆಗಲಿ ನಿಮ್ಮ ಕಷ್ಟ ಏನರಮ್ಮ ಏನಕ್ಕೆ ಅಂತ ಇಷ್ಟು ದಿನ ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವ್ರನ್ನ ನಾವು 20,000 ಮಾಡಿ 50,000 ಮಾಡಿ ಅಂತ ನಾವು ಸ್ಯಾಲ್ರಿ ಕೇಳ್ತಾ ಇಲ್ಲ. ನಿಗದಿತ ಇದಕ್ಕೆ 15,000 ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಾವು ಮಾಡೋ ಕೆಲಸ ಎಷ್ಟಿದೆ ಅಂದರೆ, ಒಂದಿನ ನಾವು ಈ BBMP ನೋಡಿದ್ದೀರಾ ಬಿಲ್ಡಿಂಗ್ ಎಷ್ಟಿರುತ್ತೆ ಅಂತ. ಒಂದು ದಿನಕ್ಕೆ ನಾವು 50 ಮನೆ ಸರ್ವೆ ಮಾಡಬೇಕು. 50 ಮನೆ ಸರ್ವೇಲಿ PNC ಗರ್ಭಿಣಿ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಅವ್ರಿಗೆ ಒಂದು ತಾಯಿ ಕಾರ್ಡೇ ಆಗಲಿ, ತಾಯಿ ಕಾರ್ಡು ರಿಜಿಸ್ಟ್ರು ಮನೆ ಹತ್ರ ಹೋಗಿ ರಿಜಿಸ್ಟ್ರು ಮಾಡಿ ಅವ್ರನ್ನ PNC ಕರ್ಕೊಬಂದು ನಾವು ಅವ್ರಿಗೆ ದಾಖಲೆ ಮಾಡಿ ಅವ್ರ ಡಿಲಿವರಿ ಆದರೆ ಅದನ್ನು 42 ಡೇಸ್ ಅಂತ ನಾವು ವಿಸಿಟ್ ಕೊಡಬೇಕು. ಮಗು ವೇಟಿಂದ ಹಿಡ್ದು ಆ ಮಗು ಆರೋಗ್ಯ, ತಾಯಿ ಆರೋಗ್ಯ ಎಲ್ಲ ನಾವು ನೋಡಬೇಕು. ಮತ್ತು ಕಪ್ಪ ಅಂತ TB ಸರ್ವೆ ಮಾಡ್ತೀವಿ, ಅವ್ರದ್ದು ಕಪ್ಪ ತೊಗೊಂಬಂದು ಕೊಡಬೇಕು. ನಾವು ಕೊಡೋರಿಗೆ ಅಸಹಾಯ ಮಾಡ್ಕೊಂಡು ನಾವು ಕೈಲಿ ಹಿಡ್ಕೊಂಡು ಹೋಗಿ ಕೊಡಬೇಕು ಅಂದರೆ ಎಷ್ಟಿದೆ ಸರ್. ಇವರು ಅದಕ್ಕಿಷ್ಟು ಇದಕ್ಕಿಷ್ಟು ಅಂತ ಚೋಚೋ ಬರ್ತಾರ. ಒಂದೊಂದು ಸರ್ವೆಗೆ ಇಷ್ಟಿಷ್ಟು 50, 100 ಅಂತ ಕೊಡೋ ಬದಲು ನಮ್ಮ ಫಿಕ್ಸೆಡ್ ಸ್ಯಾಲ್ರಿ 15,000 ಅಂತ ಮಾಡಿ ಸರ್. ಮತ್ತು ಮೊಬೈಲು ಟ್ಯಾಬ್ ಅಂತ ಕೊಟ್ಟಿದ್ದಾರೆ. ಆ ಟ್ಯಾಬಲ್ಲಿ ನೆಟ್ವರ್ಕ್ ಏನು ನಮ್ಗೆ ಹಾಕ್ಸ್ಕೊಟ್ಟಿಲ್ಲ, ಇಲ್ಲ ಸಿಮ್ ಕರೆನ್ಸಿ ಹಾಕ್ಸ್ಕೊಟ್ಟಿಲ್ಲ. ನಮ್ಮದೇ ಸಿಮ್ಮು, ನಾವೇ ಕರೆನ್ಸಿ ಹಾಕ್ಸ್ಕೋಬೇಕು. ನಮಗೆ ಕೊಡೋ 5,000 ರೂಪಾಯಿಲಿ ನಾವು ಬೆಂಗಳೂರಲ್ಲಿ ಜೀವನ ಹೆಂಗೆ ಸರ್ ಮಾಡೋದು? ಇವಾಗೇನು ಬೆಂಗಳೂರಲ್ಲಿ ಏನು ಬರುತ್ತೆ ನಮಗೆ? ಮಕ್ಕಳು ನಾವು ಬಾಡಿಗೆ ಕಟ್ಟಬೇಕು, ಮಕ್ಕಳು ಓದಿಸ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಎಲ್ಲ ಇದ್ಮೇಲೆ 5,000ಕ್ಕೆ ಸರ್ಕಾರನೇ ನಿಗದಿತ ಇಷ್ಟು ಕಾರ್ಮಿಕರಿಗೆ ಇದು ಅಂತ ಸಂಬಳ ಅಂತ ಇದೆ. ನಾವು 5,000 ಸಂಬಳ ತಗೊಂಡು ಏನು ಮಾಡ್ಬೇಕು ಸರ್? ಈಗ ಹೆಣ್ಮಕ್ಳು ಒಂಟಿ ದುಡಿಯೋರು ಇದ್ದಾರೆ, ಫ್ಯಾಮಿಲಿ ಇರಲ್ಲ. ಅಂಥವ್ರಿಗೆ ಎಷ್ಟು ಜೀವನ ಕಷ್ಟ ಆಗ್ತಾ ಇದೆ. ಬರ್ತಾರೆ, ಯಾವುದಕ್ಕೊಂದು ಆಶಾ ಕಾರ್ಯಕರ್ತರನ್ನ ಕರೀತಾರೆ. ಒಬ್ರು ಡಾಕ್ಟರ್ ಬಂದು ಆಶಾ ಕಾರ್ಯಕರ್ತರು ಹೋಗ್ಬೇಕು. ಒಂದು ಹೆಲ್ತ್ ಇನ್ಸ್ಪೆಕ್ಟ್ರು ಬಂದ್ರು ಏರಿಯಾಗೆ ಆಶಾ ಕಾರ್ಯಕರ್ತರೇ ಕರ್ಕೊಂಡು ಹೋಗ್ಬೇಕು. ನಾವು ಇಷ್ಟು ಕೆಲಸ ಮಾಡ್ತೀವಿ. ಮತ್ತೆ ಒಂದು ಔಟ್ರೀಚ್ ಅಂತ ಇರುತ್ತೆ ಆಶಾಗಳಿಗೆ. ಇಷ್ಟು ಮನೆ, ಇಷ್ಟು ಏರಿಯಾ ಪಾಪ್ಯುಲೇಷನ್ ಅಂತ ಕೊಟ್ಟಿರ್ತಾರೆ. ಆ ಏರಿಯಾದಲ್ಲಿ ಇಂಜೆಕ್ಷನ್ ಔಟ್ರೀಚ್ ಮಾಡಿದ್ರೆ ಆ ಮಗುನ ತಾಯಿ ಒಪ್ಸಿ ನಾವು ಕರ್ಕೊಂಬಂದು ಇಂಜೆಕ್ಷನ್ ಹಾಕ್ಸ್ತೀವಿ ಆರೋಗ್ಯ ನೋಡಿ. ಮತ್ತೆ ಎಲ್ಲಿಂದನೋ ಬರ್ತಾರೆ, 1 ವರ್ಷ ಆದರೂ ಇಂಜೆಕ್ಷನ್ ಹಾಕ್ಸಿರಲ್ಲ. ನಾವು ಹೋಗಿ ಇವಾಗ ಚೆಕಿಂಗ್ ಬಂದಾಗ ನಮ್ಮನ್ನು ಬಂದು ಕೇಳ್ತಾರೆ, ಯಾರಮ್ಮ ಈ ಏರಿಯಾ ಆಶಾ ಅಂತ. ಅವಾಗ ನಾವು ಮೇಡಮ್ ಅಂದರೆ ನಮಗೂ ಬೈತಾರೆ. ಎಲ್ಲಿಂದ ಬಂದು ಸೇರ್ಕೊಂಡು ನಾವು ಎಷ್ಟು ಆರೋಗ್ಯ ಕಾಪಾಡಬೇಕಂದ್ರೆ ನಮ್ಮ ಆಶಾಗಳಿಗೇನೆ ಆರೋಗ್ಯ ಇಲ್ಲ ಅಂದಮೇಲೆ ಏನು ಸರ್ ಮಾಡಬೇಕು? ಕೋವಿಡಲ್ಲಿ ಅಂತ ಕೊರಿಯರ್ ವಾರಿಯರ್ಸ್ ಅಂತ ಕರೆದ್ರು. ನಮಗೆ ಅವಾಗ ಕಾಯಿಲೆ ಬಂದು ಜನಗಳು ನಮ್ಮನ್ನು ಪಿಂಕ್ ಸ್ಯಾರಿ ನೋಡಿದ್ರೆ ಬಾಗಿಲು ತೆಗಿತಾ ಇರಲಿಲ್ಲ, ಒಳಗಡೆ ಒಡೋಗೋರು. ತರಕಾರಿ ಥರ ನಾವು ರೋಡಲ್ಲಿ ಇದನ್ನ ಮಾಡಿದ್ದೀವಿ. ಕೊರೋನಾ ವ್ಯಾಕ್ಸಿನ್ದು ಇಂಜೆಕ್ಷನ್ ಗುಡಿಕೊಂಡೋಗಿ ಮನೆಗೂ ತಲುಪಿಸಿ ಇಂಜೆಕ್ಷನ್ ಹಾಕ್ಸಿದ್ದೀವಿ, ಟೆಸ್ಟ್ಗಳು ಮಾಡಿಸಿದ್ದೀವಿ. ಅವತ್ತು ಯಾರಿದ್ರು ಸರ್? ಆಶಾ ವರ್ಕರ್ಗಳಿದ್ರು ತಾನೇ. ಇವತ್ತು ಆಶಾಗಳು ಇಷ್ಟು 4 ದಿನದ ಮಕ್ಕಳೆಲ್ಲ ಸಣ್ಣ ಮಕ್ಕಳನ್ನ ಹಾಕೊಂಡು ಚಳಿಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾವುದೇ ಸರ್ಕಾರ ಆಗಲಿ ಬಂದು ನಿಮ್ದೇನಮ್ಮ ಏನು ಅಂತ ಏನು ಕೇಳ್ತಾ ಇಲ್ಲ ಅಲ್ವಾ ಸರ್? ಇನ್ನು ನಾವು ಎಷ್ಟೇ ಆಗಲಿ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದು, ದಯವಿಟ್ಟು ಬಂದು ನಮ್ಮ ಮನವಿ ಏನಿದೆ ಅನ್ನೋದ ಕೇಳಿ ಅವ್ರು ಆಗುತ್ತಾ ಇಲ್ವಾ ಅಂತನಾದ್ರು ಹೇಳ್ಬೋದಲ್ವ ಸರ್? ಹೆಣ್ಮಕ್ಳನ್ನ ಹಿಂಗೆ ರೋಡ್ಗೆ ಇಳಿಸ್ಬಿಟ್ಟು ನೀವು ಎಲ್ಲೋ ಇದ್ದೀರಾ ಅಂದರೆ ಏನು ಹೆಣ್ಮಕ್ಳಿಗೆ ನೀವು ಬೆಲೆ ಕೊಟ್ಟಿದ್ದು? ನಮ್ಮ ಹೆಣ್ಮಕ್ಳು ಅಂತಾರೆ ಸರ್. ಏನಿಲ್ಲ, ಅಲ್ಲಿ ಒಳಗಡೆ ಎಷ್ಟು ಜನ ಆಗುತ್ತೋ ಅಷ್ಟೇ ಟೆಂಟೆ ಮಲ್ಕೊಂತಾರೆ. ಮಿಕ್ಕಿದೆಲ್ಲ ರೋಡಲ್ಲೇ ಮಲಗ್ತಾವ್ರೆ ಸರ್ ಜನಗಳು. ರೋಡಲ್ಲೇ ಮಲಗಿ ಚಳಿ ಇಲ್ಲ, ಸಣ್ಣ ಮಕ್ಳು ಹಾಕೊಂಡು ಮಲ್ಕೊತಾ ಇದ್ದಾರೆ ರೋಡಲ್ಲಿ. ನಿಮ್ಗೇನು ಕಾಣಿಸ್ತಾನೆ ಇಲ್ವಾ? ನಿಮ್ಗೆ ನೀವು ಸುದ್ದಿ ಹೋಗೇ ಇಲ್ವಾ? ಈ ಥರ ನಿಮಗೆ ಸುದ್ದಿ ಕಾಣಿಸ್ತಾ ಇಲ್ವಾ? ನಿಮ್ಮನೆ ಹೆಣ್ಮಕ್ಳು ಇದ್ರೆ ಇದೇ ಥರ ಮಾಡ್ತಾ ಇದ್ರಾ? ಸರ್ಕಾರ ಯಾವುದಕ್ಕೆ ಬಂದ್ರೂ ಆಶಾಗಳು ಬೇಕು ನಿಮಗೆ. ಫಸ್ಟು ಬರೋದೇ ಆಶಾಗಳು. ನಾವು 15,000 ನಿಗದಿತ ಸಂಬಳ ಮಾಡಿ ಅಂತ ಕೇಳ್ತಾ ಇದ್ದೀವಿ ಸರ್, ಅಷ್ಟೇ. ಬೇರೆ ಇನ್ನೇನು ನಿಮ್ಮನ್ನ 20,000 ಕೊಡಿ, 30,000 ಅಂತ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಬಡವರು, ನಮಗೂ ಆರೋಗ್ಯ ಇರುತ್ತೆ. ಈಗ ಎಷ್ಟು ಜನ BP ಶುಗರಿಂದ ಪೇಷಂಟ್ಗಳಿದ್ದಾರೆ. ನಾನು ಪೇಷಂಟೇನೆ, ನೋಡಕ್ ಮಾತ್ರ ಹಿಂಗೆ ಕಾಣಿಸ್ತೀವಿ ಅಷ್ಟೇನೆ. ಈಗ ಕಾಯಿಲೆಗಳು ಹೇಳಿ ಕೇಳಿ ಬರಲ್ಲ. ಇಷ್ಟು ನೀವು ಆಶಾಗಳು ಇಷ್ಟು ಹೋರಾಟ ಮಾಡ್ತಾ ಇದ್ರು. ರೋಡಲ್ಲಿ ಹೋಗೋ ಜನಗಳು ಅಯ್ಯೋ ಅಂತ ಇದ್ದಾರೆ. ನಿಮ್ಗೇನು ಅಯ್ಯೋ ಅನ್ನಿಸ್ತಾ ಇಲ್ವಾ? ಆಗಲ್ಲ ಅಂದ್ರೆ ಬಂದಾದ್ರೂ ಹೇಳಿ, ನಮ್ಮ ಕೈಲಿ ಆಗಲ್ಲ ಹೋಗ್ರಮ್ಮ. ಏನು ಆಶಾಗಳು ಬೇಡವಾ? ಬೇಡ, ತೆಗ್ದು ಬಿಡ್ರಿ ಆಶಾಗಳೇ ಬೇಡ ಅಂದಮೇಲೆ.
ಈ ಕೆಲ್ಸಕ್ಕೆ ಬರ್ತಾರೆ ಹೋದ್ರೆ ಕೆಲ್ಸದಿಂದ ತೆಗಿತೀವಿ ಅಂತ ಹೇಳಿದ್ದಾರೆ, ಪೇಮೆಂಟ್ ಹಾಕೊಡಲ್ಲ ಅಂತ ಹೇಳಿದ್ದಾರೆ. ಬೇಡ, ಆಶಾಗಳು ಕೆಲಸಗಳು ಮಾಡಲ್ಲ ಅಂತ ಕೆಲಸದಿಂದನೇ ತೆಗೆದ್ಬಿಟ್ರೆ ಏನು ಪರವಾಗಿಲ್ಲ, ಯಾಕೆ ಎದುರಿಸ್ತೀರಾ? ಸ್ಟ್ರೈಕಿಗೆ ಹೋದ್ರೆ ಆಶಾಗಳನ್ನ ತೆಗಿತೀವಿ, ಸಂಬಳ ಕಟ್ಕೊಡಲ್ಲ ಅಂತ ಮಾಡಿರೋ ತಪ್ಪೇನು? ಬಂದು ಅವರು ಇದನ್ನ ರೆಸ್ಪಾನ್ಸ್ ಮಾಡಬೇಕಲ್ವ ಸರ್? ಎಷ್ಟೋ ಜನ ನಮ್ಮ ಸೆಂಟ್ರಲ್ಲೇನೆ ಹುಷಾರ್ ಆಶಾಗಳಿಗೆ ಚೆಕಪ್ ಅಂತ ಮಾಡಿದ್ರು, ಕ್ಯಾನ್ಸರ್ ಅಂತ ಗರ್ಭಕೋಶನೇ ತೆಗೆದ್ರು, ಅವ್ರಿಗೆ 1 ತಿಂಗಳು ಸರಿಯಾಗಿ ರಜಾ ಕೊಡಲಿಲ್ಲ, ಅವ್ರಿಗೇನು ಪಾಪ ಪೇಮೆಂಟು ಕಟ್ಕೊಡ್ಲಿಲ್ಲ ಸರ್. ಒಬ್ರು ಕಿಡ್ನಿ ಇಲ್ಲ, 1 ಕಿಡ್ನಿ ಫೇಲ್ ಆಗಿದೆ, ಅಂಥದ್ರಲ್ಲೂ ನಾವು ಡೈಲಿ ಸರ್ವೆ ಮಾಡ್ತೀವಿ, 50 ಮನೆ TB ಸರ್ವೆ ಮಾಡ್ತೀವಿ. ಲಾರ್ವಾ ಡೆಂಗ್ಯೂ ಬಂದಾಗ ನಾವು ಡೆಂಗ್ಯೂ ಸರ್ವೆ ಮಾಡಬೇಕು, ಪ್ರತಿಯೊಂದು ಸರ್ವೆನೂ ನಾವೇ ಮಾಡ್ಬೇಕು ಸರ್. ತುಂಬ ಕೆಲಸ ಇದೆ, ಕೆಲಸ ಅಂತೂ ತುಂಬ ರಿಸ್ಕ್ ಆಗ್ತಾ, ಅದ್ರ ತಕ್ಕನಾಗ ನಮಗೆ ಸಂಬಳ ಪೇಮೆಂಟ್ ಹಾಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇರೋದಿಷ್ಟೇ, 15,000 ನಮಗೆ ಫಿಕ್ಸೆಡ್ ಸ್ಯಾಲ್ರಿ ಮಾಡಿಕೊಡಿ ಅಂತ ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.